ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಇಟ್ಸಲ್ ಗೌಡ್ರು 7 ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಇಟ್ಸಲ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಅಂದರೆ, ನೀವು ವಾಟ್ಸಪ್ನಲ್ಲಿ 24/7 ಆನ್ಲೈನಲ್ಲಿ ಇದ್ರೂ ಕೂಡ ನೀವು ಯಾರಿಗೂ ಕೂಡ ಆನ್ಲೈನಲ್ಲಿ ಇದ್ದೀರಾ ಅಂತ ಗೊತ್ತಾಗದೇ ಇರೋ ರೀತಿ ನೀವು ಮಾಡ್ಬೋದು. ಇಂಡಿವಿಜುವಲ್ ಆಗಿ ಯಾರಿಗಾದ್ರೂ ಚಾಟ್ ಮಾಡಬೇಕು ಅಂದ್ಕೊಂಡಿರ್ತೀರ, ಬಟ್ ಆ ಟೈಮಲ್ಲಿ ಆನ್ಲೈನ್ಗೆ ಹೋಗ್ದೇ ಚಾಟ್ ಮಾಡಬೇಕು. ಯಾಕೆಂದರೆ ಆನ್ಲೈನ್ಗೆ ಬಂದಿದ ತಕ್ಷಣ ಬೇರೆಯವ್ರು ಮೆಸೇಜ್ ಮಾಡ್ತಾರೆ, ಅದು ನೋಡಿಲ್ಲ ಅಂತ ಅಂದರೆ ಬೇಜಾರು ಮಾಡ್ಕೊತಾರೆ ಅಂತ ಅನ್ಕೊತೀರಾ. ಅಂದರೆ ಈ ಒಂದು ಟ್ರಿಕ್ನ ನೀವು ಯೂಸ್ ಮಾಡಿದ್ರಿ ಅಂದರೆ 100% ಯಾವಾಗಲೂ ಕೂಡ ಆಫ್ಲೈನಲ್ಲಿ ಇರ್ಬೋದು. ಮತ್ತು ನೀವು ಯಾರ ಜೊತೆ ಚಾಟ್ ಮಾಡಬೇಕು ಅವ್ರ ಜೊತೆ ಚಾಟ್ ಮಾಡ್ಕೊಬೋದು. ಯಾರಿಗೂ ಕೂಡ ಆನ್ಲೈನ್ಗೆ ಬಂದು ನನ್ನ ಒಂದು ಮೆಸೇಜ್ನ ನೋಡಿಲ್ಲ, ರಿಪ್ಲೈ ಮಾಡಿಲ್ಲ ಅಂತ ಅನ್ನೋದು ಯಾರಿಗೂ ಕೂಡ ಬೇಜಾರಾಗಲ್ಲ. ಈ ಒಂದು ಟ್ರಿಕ್ನ ನೀವು ಮಾಡಬೇಕು ಅಂದರೆ ಇದಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಬಂದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದನ್ನು ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆಯಲ್ಲಿ. ಮತ್ತು ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಓಪನ್ ಆಗ್ತಿದೆ. ಓಪನ್ ಆಗಿದ ನಂತರ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಓಪನ್ ಆಗಿದ ತಕ್ಷಣ ಅಲ್ಲಿ ನೀವು ನೋಡೋಕ್ಕಾಗುತ್ತೆ. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಓಕೆ ಅಂತ ಇರುತ್ತೆ. ಓಕೆ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಓಕೆ ಮೇಲೆ ನೀವು ಟ್ಯಾಪ್ ಮಾಡಿದ ತಕ್ಷಣ ಡೈರೆಕ್ಟ್ ಚಾಟು ಮತ್ತು ಸ್ಟೇಟಸ್ ಸೇವ್ ಮತ್ತು ಆಫ್ಲೈನ್ ಚಾಟ್ ಅಂತ ಇರುತ್ತೆ. ಡೈರೆಕ್ಟಾಗಿ ಫೋನ್ ನಂಬರ್ನ ಸೇವ್ ಮಾಡ್ಕೊಳ್ಳದೆ ಚಾಟ್ ಮಾಡ್ಬೋದು. ಮತ್ತು ಸ್ಟೇಟಸ್ಗಳನ್ನ ನೀವು ಬೇರೆ ಯಾವುದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳೋದು, ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಸ್ಟೇಟಸ್ನ ನೀವು ಸೇವ್ ಮಾಡ್ಕೊಬೋದು. ನಂತರ ಆಫ್ಲೈನಲ್ಲಿ ನೀವು ಯಾವ ರೀತಿ ಚಾಟ್ ಮಾಡ್ಕೊಬೇಕು ಅಂದರೆ ನಿಮಗೆ ಅಲ್ಲಿ ಆಫ್ಲೈನ್ ಚಾಟ್ ಅಂತ ಇರುತ್ತೆ. ಆಫ್ಲೈನ್ ಚಾಟ್ ಮೇಲೆ ನೀವು ನೋಡೋಕ್ಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆಫ್ಲೈನ್ ಚಾಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಂತಾರೆ ಪರ್ಮಿಷನ್ನ ಕೇಳುತ್ತೆ. ಫಸ್ಟ್ ಟೈಮ್ ಪರ್ಮಿಷನ್ನ ಕೇಳುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಲ್ಲ ಪರ್ಮಿಷನ್ಸ್ಗಳಿಗೂ ಕೂಡ ನೀವು ನೋಡೋಕ್ಕಾಗತ್ತೆ ಅಂದರೆ ಅಲೋನ ಕೊಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಅಲೋನ ಕೊಟ್ಟಿದ್ದೀನಿ. ಅಲೋನ ಕೊಟ್ಟಿದ್ದ ನಂತರ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ರೈಟ್ ಸೈಡಲ್ಲಿರುವಂಥ ಮೊಬೈಲ್ನ ತೊಗೊತಾ ಇದ್ದೀನಿ. ರೈಟ್ ಸೈಡಿರುವಂಥ ಮೊಬೈಲ್ನ ತೊಗೊಂಡ ನಂತರ ನಾನು ಏನು ಮಾಡ್ಕೊತಾ ಲೆಫ್ಟ್ ಸೈಡಿರುವಂಥ ಮೊಬೈಲಿಗೆ ವಾಟ್ಸಪ್ನಲ್ಲಿ ಮೆಸೇಜ್ನ ಮಾಡ್ತಾ ಇದ್ದೀನಿ. ಅಂತ ನಾನೀಗ ಸೆಂಡ್ ಮಾಡಿದ್ದೀನಿ. ಸೆಂಡ್ ಮಾಡಿದ ನಂತರ ನಿಮ್ಮದು ಅಫಿಷಿಯಲ್ ವಾಟ್ಸಪ್ನಲ್ಲಿ ನೋಟಿಫಿಕೇಶನ್ ಬರುತ್ತೆ. ಅದನ್ನು ನೀವು ಓಪನ್ ಮಾಡ್ಕೊಬಾರ್ದು. ಈ ಒಂದು ಅಪ್ಲಿಕೇಶನಲ್ಲಿ ಬರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಟೈಮ್ ಪರ್ಮಿಷನ್ ಕೇಳುತ್ತೆ. ಅದನ್ನು ಓಕೆನ ಕೊಟ್ಟಿದ್ದ ನಂತರ ನೀವು ಏನು ಚಾಟ್ ಮಾಡಬೇಕು, ಅವ್ರಿಗೆ ಯಾರ ಜೊತೆ ಚಾಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರ ಒಂದು ಚಾಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡು ನಂತರ ಅವ್ರ ಜೊತೆ ಚಾಟ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಚಾಟ್ ಮಾಡ್ತಿದ್ರು ಕೂಡ ಏನಾಗ್ತಿಲ್ಲ ಅಂತಂದರೆ ಲಾಸ್ಟಿನ ಅಂತ ಇರ್ತಾರೆ 5:15 ತೋರಿಸ್ತಾ ಇರುತ್ತೆ. ಬಟ್ ನಾವು ಇಲ್ಲಿ ಆನ್ಲೈನಲ್ಲಿ ಇದ್ಕೊಂಡು ಇಲ್ಲಿಂದ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾ ಇರ್ತೀವಿ. ಬೇರೆಯವ್ರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಲಾಸ್ಟಿನ ಈ ರೀತಿ ತೋರಿಸ್ತಾ ಇದೆ, ಇವರು ವಾಟ್ಸಪ್ನ ಯೂಸ್ ಮಾಡ್ಕೊತಾರೆ, ಯಾರ ಜೊತೆ ಕೂಡ ಚಾಟ್ ಮಾಡ್ತಾರೆ ಅಂತ ಅನ್ಕೊತಾರೆ. ಬಟ್ ನಿಮಗೆ ಮಾತ್ರ ಮತ್ತು ನೀವು ಯಾರ ಜೊತೆ ಚಾಟ್ ಮಾಡಿರ್ತಾರೆ ಅವರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಲಾಸ್ಟಿನ ಅಂದರೆ ಇದು 5:15 ತೋರಿಸ್ತಾ ಇರುತ್ತೆ. ಬಟ್ ಆದ್ರೂ ಕೂಡ ಏನಿರುತ್ತೆ ಅಂದರೆ ನೀವು ಆನ್ಲೈನಲ್ಲಿ ಇದ್ದೀರಾ ಅಂತ. ಇದಕ್ಕೆ ಬೇಕಾದಂಥ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆಫ್ಲೈನ್ ಚಾಟ್ ಫಾರ್ ವಾಟ್ಸಪ್ ಅಂತ ಇರುತ್ತೆ. ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.